ಅಂತೆಯೇ ದೇವರು ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರೆ ಯಾರೂ ಅರಿಯಲಾರರು. ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರೆ ಯಾರೂ ಅರಿಯಲಾರರು. ನಾವಾದರೂ ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ. ದೇವರು ನಮಗೆ ದಯಪಾಲಿಸಿರುವ ವರಪ್ರಸಾದಗಳನ್ನು ಅರಿತುಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮವನ್ನು ಪಡೆದಿದ್ದೇವೆ. ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮದಿಂದ ಬೇರೆ ಯಾರೂ ಅರಿಯಲಾರರು. ನಾವಾದರೂ ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ. ದೇವರು ನಮಗೆ ದಯಪಾಲಿಸಿರುವ ವರಪ್ರಸಾದಗಳು ಯಾವುದು? ವಿಸ್ಡಮ್, ಅರ್ಥ ಮಾಡಿಕೊಳ್ಳೋದು, ದೇವರನ್ನು ಅರ್ಥ ಮಾಡಿಕೊಳ್ಳೋದು. ಫಸ್ಟಿಗೆ ಪ್ರಾಪಂಚಿಕ ಇದು ಅಲ್ಲ, ಮೆಟೀರಿಯಲ್ ಥಿಂಗ್ಸ್ ಬಗ್ಗೆ ಅಲ್ಲ, ದೇವರ ಬಗ್ಗೆ ಅರ್ಥಕೊಳ್ಳೋದು, ದೇವರ ಶಕ್ತಿ ಬಗ್ಗೆ ಅರ್ಥಕೊಳ್ಳೋದು. ಇದರ ಬಗ್ಗೆ ಅರ್ಥಕೊಳ್ಳುವುದಕ್ಕೆ ದೇವರ ವರಪ್ರಸಾದಗಳನ್ನು ಅರಿತುಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮವನ್ನು ಪಡೆದಿದ್ದೇವೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಪಾರಮಾರ್ಥಿಕ ಅಂದರೆ ಸ್ವರ್ಗದ ಆತ್ಮ, ಪಾರಮಾರ್ಥಿಕ ಆತ್ಮವನ್ನು ಪಡೆದಿದ್ದೇವೆ. ಇಲ್ಲಿದೇನು ಅಲ್ಲ ನಮ್ಮದು, ಇಲ್ಲಿದು ಮೆಟೀರಿಯಲ್ ಥಿಂಗ್ಸು, ಶಾರೀರಿಕವಾಗಿ ನಾವಿರೋದು. ಪಾರಮಾರ್ಥಿಕ ಆತ್ಮವನ್ನು ನಾವು ಪಡೆದಿದ್ದೇವೆ. ಇಟ್ ಮೀನ್ಸ್ ದಟ್ ನಾವು ದೇವರೊಡನೆ ಒಂದಾಗಿದ್ದೇವೆ. ದೇವರ ಜೊತೆಗೆ ನಮ್ಮ ಆತ್ಮ ಮತ್ತು ದೇವರ ಆತ್ಮ ಒಂದಾಗಿರ್ತದೆ. ಆಗ ನಾವು ದೇವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ದೇವರ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಗ್ತದೆ. ಆ ಆತ್ಮವನ್ನು ನಾವು ಯಾವಾಗ ಪಡೆದಿದ್ದೇವೆ ಅದರ ಶಕ್ತಿಯನ್ನು ನಾವು ಇನ್ಕ್ರೀಸ್ ಮಾಡಬೇಕಾದ್ರೆ ಆದಷ್ಟು ಪ್ರೇಯರಲ್ಲಿ ನಾವು ಇರಬೇಕಾಗ್ತದೆ ಫ್ರೆಂಡ್ಸ್. ತುಂಬ ಪ್ರೇಯರಲ್ಲಿ ಇರಬೇಕು. ನೆಗೆಟಿವ್ ಥಾಟ್ಸು, ನೆಗೆಟಿವ್ ಥಿಂಗ್ಸ್ ಎಲ್ಲ ಮಾಡೋದನ್ನೆಲ್ಲ ಬಿಟ್ಟು ನಾವು ಯಾವಾಗ ದೇವರಿಗೆ ಹತ್ತಿರವಾಗ್ತೀವಲ್ಲ, ಆವಾಗ ನಮಗೆ ಈ ಆತ್ಮದ ಬಗ್ಗೆ ನಮಗೆ ಇನ್ನೂ ಶಕ್ತಿ ಸಿಗ್ತದೆ. ಒಳ್ಳೆಯದನ್ನು ಮಾಡಲಿಕ್ಕೆ ನಮಗೆ ದೇವರನ್ನು ಪ್ರೀತಿಸಲಿಕ್ಕೆ ನಮಗೆ ಕರೀತಾರೆ. ನಾವು ನಮ್ಮ ತಂದೆಯಾದ ದೇವರನ್ನು ಎಷ್ಟು ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಗ ದೇವರು ಅವರ ಮಕ್ಕಳ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾ ಬರ್ತಾರೆ. ನಮ್ಮ ಬೇಡಿಕೆಗಳು ಆದರೂ ಸಹ ಇದಲ್ಲ, ನಮಗದು ನೆಸೆಸಿಟಿ ಇರೋದು ದೇವರಿಗೆ ಗೊತ್ತಾದ ಕೂಡಲೇ ದೇವರು ಯಾವತ್ತೂ ಬ್ಲಾಕ್ ಮಾಡೋದಿಲ್ಲ. ನೀವು ಎಷ್ಟು ಅಡ್ಡದಾರಿ ಬೇಕಾದ್ರೂ ಹೋಗ್ತಾ ಇರಿ, ಏನು ಬೇಕಾದ್ರೂ ಮಾಡ್ತಾಯಿರಿ, ದೇವರ ಅದನ್ನು ಅಡ್ಡ ಮಾಡೋದೇ ಇಲ್ಲ. ನಿಮಗೆ ಒಳ್ಳೆಯದೇ ಮಾಡ್ತಾರೆ, ಬ್ಲೆಸ್ಸಿಂಗ್ಸೇ ಕೊಡ್ತಾ ಬರ್ತಾರೆ. ಗಾಡ್ಸ್ ಗ್ರೇಸ್ ನಿಮಗೆ ಸಿಗ್ತದೆ ಫ್ರೆಂಡ್ಸ್. ಗಾಡ್ಸ್ ಗ್ರೇಸ್ ನಿಮಗೆ ಸಿಗ್ತದೆ. ಬಟ್ ಆಲ್ವೇಸ್ ನಿಮ್ಮ ಆತ್ಮಕ್ಕೆ ನೀವು ಮೋಸ ಮಾಡಬೇಡಿ. ಪವಿತ್ರಾತ್ಮರಿಗೆ ನಾವು ಮೋಸ ಮಾಡಲಿಕ್ಕೆ ಹೋಗಬಾರ್ದು ಅನ್ನೋದು ದೇವರಲ್ಲಿ ಹೇಳ್ತಾ ಇದ್ದಾರೆ. ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರೆ ಯಾರೂ ಅರಿಯಲಾರರು. ಅಂದರೆ ನಮಗೆ ದೇವರ ಆಲೋಚನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ದೇವರ ಪ್ಲ್ಯಾನ್ ನಮ್ಮ ಪ್ಲ್ಯಾನ್ಸ್ ಪ್ರಕಾರ ಇರುವುದಿಲ್ಲ ಫ್ರೆಂಡ್ಸ್. ದೇವರ ಪ್ಲ್ಯಾನ್ಸ್ ನಮ್ಮ ಪ್ಲ್ಯಾನ್ಸ್ ಪ್ರಕಾರ ಅಲ್ಲ. ನಮ್ಮ ಪ್ಲ್ಯಾನ್ಸ್ ಇರೋದು ಈ ಮೆಟೀರಿಯಲ್ ಥಿಂಗ್ಸಿಗೆ, ಈ ಪ್ರಾಪಂಚಿಕ ಇಚ್ಛೆಗೆ ಅನುಗುಣವಾಗಿ ನಮ್ಮ ಪ್ಲ್ಯಾನ್ಸ್ಗಳೇ ಇರೋದು. ಬಟ್ ದೇವರ ಪ್ಲ್ಯಾನ್ಸ್ ಇರೋದು ನಮಗೆ ಫಾರೆವರ್ ಒಳ್ಳೆಯದು ಮಾಡಲಿಕ್ಕೆ. ನಮ್ಮದು ಪ್ಲ್ಯಾನ್ಸು ಇವತ್ತಿದ್ದು ಮತ್ತು ನಾಳೆದು ಪ್ಲ್ಯಾನ್ಸಿಗೆ ಇರ್ತದೆ. ಬಟ್ ದೇವರದ್ದು ಪ್ಲ್ಯಾನ್ಸ್ ಇದೆಯಲ್ಲ, ಫ್ಯೂಚರಿಗೆ ನಮ್ಗೆ ಒಳ್ಳೇದು ಮಾಡುವಂಥ ಪ್ಲ್ಯಾನ್ಸ್ ಆಗಿರ್ತದೆ. ಫ್ಯೂಚರೇ ನಮಗೆ ಒಳ್ಳೆಯದನ್ನು ಕಾಣುವಂಥ ಪ್ಲ್ಯಾನ್ಸನ್ನು ದೇವರು ನಮಗೆ ಕೊಡ್ತಾರೆ. ಅದರ ಬಗ್ಗೆ ನಾವು ಆಲೋಚಿಸಬೇಕಾಗ್ತದೆ. ಹಾಗಾಗಿ ಹೇಳ್ತದೆ, ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮಲ್ಲದೆ ಬೇರೆ ಯಾರೂ ಅರಿಯಲಾರರು. ನಾವು ಅದರ ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ. ಅಂದರೆ ನಾವು ದೇವರಿಂದ ಸೃಷ್ಟಿಸಲ್ಪಟ್ಟವರು, ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ. ದೇವರು ನಮಗೆ ದಯಪಾಲಿಸಿರುವ ವರಪ್ರಸಾದಗಳನ್ನು ಅರಿತುಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮವನ್ನು ನಾವು ಪಡೆದಿದ್ದೇವೆ. ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ದೇವರು ಎಂಥ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ, ವರಪ್ರಸಾದಗಳನ್ನು ಅರ್ಥಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮವನ್ನು ಪಡೆದಿದ್ದೇವೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಾಳೆ ಮೀಟ್ ಆಗುವ.